ನಮಸ್ಕಾರ. ಸಂಸ್ಕಾರದ ಬೆಳಗು, ಆಹಾರ, ಆರೋಗ್ಯ, ಆಧ್ಯಾತ್ಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರಾಣವಾಯು ಪ್ರಾಣಕ್ಕೆ ಮುಖ್ಯ. ಆದ್ದರಿಂದ ನಾವು ಕನ್ನಡದಲ್ಲಿ ಪ್ರಾಣವಾಯು ಅಂತೀವಿ, ಇಂಗ್ಲೀಷ್ನಲ್ಲಿ ಆಕ್ಸಿಜನ್ ಅಂತಾರೆ. ಆದರೆ ನಮ್ಮ ಪೂರ್ವಜರು ಅಲ್ಲ, ಸನಾತನ ಧರ್ಮದಲ್ಲಿ ಈ ಪ್ರಾಣವಾಯುಗೆ, ಅದರಿಂದ ಕೊಡುವಂಥ ವೃಕ್ಷಗಳಿಗೆ ಬಹಳ ಮಹತ್ವ ಇತ್ತು. ಇದನ್ನು ಸ್ಕಾಂದ ಪುರಾಣದಲ್ಲಿ ಕಥೆ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಇವತ್ತು ಅದು ಜಗತ್ತಿಗೆ ಎಲ್ರಿಗೂ ಅರಿಬೇಕಾದಂಥ ವಿಚಾರ. ಯಾವುದು ಅಂದರೆ, ಸ್ಕಾಂದ ಪುರಾಣದಲ್ಲಿ ಸ್ವತಃ ಶಿವನು ಪಾರ್ವತಿಗೆ ಹೇಳ್ತಾನೆ, ಹೇ ಪಾರ್ವತಿ, ಒಬ್ಬ ಮಗನಿಂದ ಸದ್ಗತಿ ಸಿಕ್ಕುತ್ತೋ ಇಲ್ವೋ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ವೃಕ್ಷ ರಾಜನನ್ನು ಬೆಳೆಸಿದರೆ ಸದ್ಗತಿ ಖಂಡಿತ ಸಿಕ್ಕುತ್ತೆ ಅಂತ. ಆಶ್ಚರ್ಯ ಆಗುತ್ತೆ ಪಾರ್ವತಿಗೆ. ಹೇಗೆ ಅಂತ ಕೇಳ್ತಾಳೆ. ಆಗ ಹೇಳ್ತಾನೆ, ಈ ವೃಕ್ಷರಾಜನ ಬೇರಿನಲ್ಲಿ ಬ್ರಹ್ಮನಿದ್ದಾನೆ ನೋಡಿ. ಏನೇ ತೆಗೆದ್ರೂ ಆ ಬ್ರಹ್ಮ ಸೃಷ್ಟಿ ಹೇಗೆ ಅಂದರೆ, ಬೇರಿನಿಂದ ಮತ್ತೆ ಹೊಸ ಚಿಗುರು ಬಂದೇ ಬರುತ್ತೆ. ಎಷ್ಟೇ ಬೇರು ಹಳೆದಾದರೂ ಚಿಗುರು ಮತ್ತೆ ಬಂದೇ ಬರುತ್ತೆ. ಆಮೇಲೆ ಆ ಕಾಂಡದಲ್ಲಿ ವಿಷ್ಣು ಇದ್ದಾನಂತೆ. ಕಾಂಡ ಎಲ್ಲಿವರೆಗೂ ಒಣಗೋದಿಲ್ವೋ ಅಲ್ಲಿವರೆಗೂ ಆ ಮರ ಉಳಿದಿರುತ್ತೆ. ಆಮೇಲೆ ಶಿವ ಹೇಳ್ತಾನೆ, ಸ್ವತಃ ರೆಂಬೆ, ಕೊಂಬೆ, ಫಲ, ಪುಷ್ಪಗಳಲ್ಲಿ ನಾನೇ ಶಿವನಿದ್ದೀನಿ ಅಂತ. ಅಂದರೆ ಮರದ ಒಂದೊಂದು ಅಂಗಗಳಲ್ಲೂ ಕೂಡ ಶಿವನ ಸ್ವರೂಪವನ್ನು ನಾವು ಕಾಣಬಹುದು. ಹಾಗಾಗಿ ಶಿವ ಹೇಗೆ ಸಮಾಜಕ್ಕಾಗಿ, ಇಡೀ ವಿಶ್ವಕ್ಕಾಗಿ, ವಿಶ್ವವನ್ನು ಉಳಿಸೋಕ್ಕಾಗಿ ತಾನು ಹಾಲಾಹಲವನ್ನು ಕುಡಿದು ಸಮಾಜವನ್ನು, ವಿಶ್ವವನ್ನು ಉಳಿಸಿದ್ನೋ, ಹಾಗೆ ನಮ್ಮ ಮರಗಳು ಕೂಡ ನಾವು ಬಿಟ್ಟಂಥ ಇಂಗಾಲದ ಡೈಆಕ್ಸೈಡನ್ನು, ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತಗೊಂಡು ನಮಗಾಗಿ ಪ್ರಾಣವಾಯುವನ್ನು ಕೊಡುತ್ತೆ. ಆದ್ದರಿಂದ ನಾವು ವೃಕ್ಷರಾಜನಿಗೆ ಅಷ್ಟು ಮಹತ್ವ ಕೊಡ್ತೀವಿ. ಅರಳೆ ಮರ, ಆಲದ ಮರ ಇವೆಲ್ಲವೂ ಕೂಡ ಹೆಚ್ಚು ಪ್ರಾಣವಾಯುವನ್ನು ಕೊಡೋದ್ರಿಂದ ನಮ್ಮ ಪೂರ್ವಜರು ಅವುಗಳನ್ನು ಪೂಜಿಸ್ತಾ ಬಂದರು. ಯಾಕಂದರೆ ಎಲ್ಲಿ ಶುದ್ಧ ಹವೆ ಇರುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದಾಗ ನಾವು ಪ್ರಾಣಾಯಾಮನೂ ಮಾಡ್ಬೋದು, ನಾವು ಆಧ್ಯಾತ್ಮಕ್ಕೆ ಉತ್ತಂಗಕ್ಕೂ ಏರ್ಬೋದು. ಹಾಗಾಗಿ ಆಧ್ಯಾತ್ಮಕ್ಕೆ ಕೂಡ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಕ್ಕೆ ಪ್ರಾಣವಾಯು ಮುಖ್ಯ. ಪ್ರಾಣವಾಯು ಕೊಡುವಂಥ ವೃಕ್ಷಗಳು ನಮ್ಮೆಲ್ಲರಿಗೂ ಮುಖ್ಯ. ಜಗತ್ತಿನಲ್ಲಿ ಎಷ್ಟು ಮರಗಳನ್ನು ಬೆಳೆಸ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಆಧ್ಯಾತ್ಮಕ್ಕೂ ಒಳ್ಳೆಯದು. ನಮಸ್ಕಾರ.